ವೀಕ್ಷಕರ ಗಮನಕ್ಕೆ, ನೀವು ಕಾಣುವಂತಹ ಮತ್ತು ಕೇಳುವಂತಹ ಈ ವ್ಲಾಗಿಂಗ್ ವಿಡಿಯೋದಲ್ಲಿ ಬರುವಂತಹ ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಎಂದು ಭಾವಿಸಿಕೊಂಡು ಇಯರ್ಫೋನನ್ನು ಧರಿಸಿ ವಿಡಿಯೋವನ್ನು ನೋಡಬೇಕಾಗಿ ವಿನಂತಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಫಿಲ್ಮ್ಸ್. ನಾನು ವಿಜಯ್ ಗೌತಮ್ ಹೆಗ್ಡೆ. ಸೊ ಇವತ್ತು ನಾವು ಮಂಗಳೂರು ಸೈಡ್ ಹೋಗ್ತಾ ಇದ್ದೇವೆ. ವಿಷಯ ಏನು ಅಂತ ಹೇಳಿದರೆ, ನಮ್ಮೆಲ್ಲರ ನೆಚ್ಚಿನ KGF 2 ಮತ್ತು ಬೀಸ್ಟ್ ಮೂವಿ ರಿಲೀಸ್ ಆಗ್ತಿದೆ. ಸೊ ನಮ್ಮ ಟೀಮ್ನಲ್ಲಿ ಇವತ್ತು ಬೀಸ್ಟ್ ಹಾಗೂ KGF ಮೂವಿಯನ್ನು ನೋಡ್ಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಸೊ ಮಂಗಳೂರಿನ ಒಂದು ಟ್ಯಾಕಿಸಿಗೆ, ಭಾರತ್ ಮಾಲ್ನ ಟ್ಯಾಕಿಸಿಗೆ ಹೋಗ್ತಾ ಇದ್ದೇವೆ. ಸೊ ಇವತ್ತಿನ ದಿನದ ಪೂರ್ತಿ ನಾವೇನೆಲ್ಲ ಮಾಡ್ತೀವಿ ಅದರ ಎಲ್ಲ ವಿಷಯಗಳನ್ನು ನಾವು ಈ ವ್ಲಾಗಲ್ಲಿ ನೋಡ್ಕೊಳ್ಬೋದು. ಸೊ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಮಜಾ ಬಾಕಿ ಇದೆ. ಸೊ ಈಗ ಮಂಗಳೂರಿಗೆ ಹೋಗಲಿಕ್ಕೆ ನಮ್ಮ ಕಾರ್ ಅಂತೂ ತಯಾರಿದೆ. ಹಾಗೆ ಜಸ್ಟ್ ಓಕೆ, ಹಾಗಾದರೆ ಇವಾಗ ನಾವು ಹೊರಡುವಲ್ಲ? ಎಸ್, ನಾವಿವಾಗ ಹೊರಡ್ತಾ ಇದ್ದೇವೆ. ಇನ್ನು ಇಲ್ಲಿಂದ ಹೊರಟ್ರೆ ಸೀದಾ ಮಂಗಳೂರಿಗೆ. ಆನಂತರ ಮಂಗಳೂರಲ್ಲಿ ನಮ್ಮ ಬೀಸ್ಟ್ ಮೂವಿ ನೋಡಿದ ತಕ್ಷಣ ನಮ್ಮ ಇನ್ನೊಬ್ಬ ಫ್ರೆಂಡ್ ಕೂಡ ಮಂಗಳೂರಿಗೆ ಬರ್ತಾರೆ KGF ಮೂವಿ ನೋಡಲಿಕ್ಕೆ. ಸೊ ಅಲ್ಲಿ ನಾವು ಅವನನ್ನು ಮೀಟ್ ಮಾಡೋಣ. ಆ್ಯಂಡ್ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ತಿರಗೊಲ್ಲದ ಬೇಜಾರಿಲ್ಲ. ಈ ಫ್ರೆಂಡ್ ಸೀಟಿಗೆ ಯಾವತ್ತು ಈ ಫ್ರೆಂಡ್ ಸೀಟಿಗೆ ನಮ್ಮಲ್ಲಿ ಜಗಳ ಆಗುತ್ತೆ. ಓಕೆ, ಕೂತರು ಪುಣ್ಯಕ್ಕೆ. ಈಗ ನಾವು ಗುರಂಕೆರೆಯನ್ನು ಕಳೆದು ಮುಂದೆ ಹೋಗ್ತಾ ಇದ್ದೇವೆ. ಸೊ ಮದರ್ಕದ ಹತ್ರ ಆಗ್ತಾ ಇದ್ದೇವೆ. ಸೊ ಇವತ್ತು 4 ವರ್ಷಕ್ಕಾದಂತಹ ಸಿನಿಮಾ ನಮ್ಮ ಸುಕೇಶ್ ಅವರಿಗೆ KGF 2. ಸೊ ಅವರ ಅನಿಸಿಕೆ ಏನು ಅಂತ ಕೇಳ್ಕೊಂಡು ಬರೋಣ. ಮತ್ತೆ KGF 1 ನ ಕತೆ ಏನು ಅಂತ ಕೂಡ ಇಲ್ಲಿ ನಾವು ಇವತ್ತು ಸರಿಯಾಗಿ ತಿಳ್ಕೊಳ್ಳೋಣ. ಓಕೆನಾ ಸುಕೇಶ್ ಅವರೇ? ಸೀನ್ ತೂದು ಬರ್ತಾನೆ ದಯವನ್ನು 4 ವರ್ಷ ತುಂಬಾ ತಪ್ಪೈತು. ಅದು ಕೋವಿಡ್ 4 ವರ್ಷ ಹೋದದ್ದ ಬರ್ತಿತ್ತು. ಅದೇ ಪ್ರಸಾದ್ ನೀಲ್ ಉಂಡದ ಅದ್ಯಾ ಪ್ರಶಾಂತ್ ನಿಲ್ಲುಲ್ಲತ ಆಯ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಲ್ತಾನ. ಓವರ್ ಟೀಮ್ ಅಂಡರ್ ಡೈ ವರ್ಕ್ ಮಲ್ದಿಜಿ. ಆಯ್ ಫಸ್ಟ್ ಮೂವಿ ಉಗ್ರಂ ಗೊತ್ತಂಡ. ಹೈಟ ಹಿಟ್ ಇನ್ನು ನೆಕ್ಸ್ಟ್ KGF 2 ಮಂಚ. ಕಿರಾತಕ 2 ಅಂತೆ. ಕಿರಾತಕ ಟಾಪ್ ಇತ್ತಲ್ಲ. ಮತ್ತೆ ಗೆಸ್ಟ್ ಅಪಿಯರೆನ್ಸ್ ಅಂತ ಬರ್ಬೋದು. ಅದು ದುಡ್ಡು ಮಾಡಿತ್ತು, ಬಟ್ ಕತೆ ಬಾಹುಬಲಿ 2 ಇಂದ ಬಂದ ದುಡ್ಡು ನಿಜ ಹೇಳ್ಬೇಕಾದ್ರೆ ಅಲ್ಲಿ ಬೋಡ ಪೈಸೆ ಕಮ್ಮಿ ಒಂದು ಮುಲ್ಪ ಏತಿತ್ತೆ ಬೆಳ್ತಂಗಡಿ ಕಮ್ಮಿ ಮುಂದಾಗ್ತೇನೆ ಈಗ. ಸೊ ಇವಾಗ ಇಲ್ಲಿಂದ ಪೆಟ್ರೋಲ್ ಅನ್ನ ತುಂಬಿಸ್ಕೊಂಡು ಇಲ್ಲಿಂದ ಮಂಗಳೂರಿಗೆ ಹೋಗ್ತೀವಿ. ಪೆಟ್ರೋಲ್ ನ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು. ಪೆಟ್ರೋಲ್ ಬಗ್ಗೆ ಎಂತ ಮಾತಾಡುದು ಮಾರ್ರೆ? ನಮ್ಮನ್ನು ಫಸ್ಟಿಗೆ 120 ರೂಪಾಯಿ ಮಾಡಿ ಮಂಗ ಮಾಡಿದ್ರು. ಆಮೇಲೆ ಈಗ ಒಮ್ಮೆ 100ಗೆ ತಂದು ಎಲ್ಲರನ್ನು ಸಮಾಧಾನ ಮಾಡಿದ್ರು. ಈಗ ನಿಧಾನಕ್ಕೆ 115 ಮಾಡಿ ಶುರು ಮಾಡಿದ್ದಾರೆ. ಅಲ್ಲ, ಈಗ 110-11 ರೂಪಾಯಿ ಆಗ್ತದೆ. 111 ಈಗ 15 ಆಗ್ತದೆ. ಎಲ್ಲ ಕಡೆ 15. ಈಗ ಡೆಲ್ಲಿ ಎಲ್ಲ 115, 100, ನಾವೀಗ ಮಂಗಳೂರಿಗೆ ಹೋದಾಗೆ ಪೆಟ್ರೋಲ್ ರೇಟ್ ಕಮ್ಮಿ ಆಗ್ತದೆ ಅಂತ ಹೇಳಿದ್ರೆ ಯಾಕೆ? ಯಾಕಂದ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಸ್ವಲ್ಪ ಕಮ್ಮಿ ಅಲ್ಲಿ. ನಮ್ಗೆ ಇಲ್ಲಿ ಬಂದಾಗ ಗಾಡಿಯವರಿಗೆ ಕೊಡ್ಬೇಡ, ಲಾರಿಯವರಿಗೆ ಅಂತ ಏನು ನೀರು ಹಾಕೊಂಡು ಬರ್ತಾರ ಹಾಗೆ ಅಲ್ವಾ? ಹಾಗೆ ನಾವು ಮೊನ್ನೆ ಮಂಗಳೂರಿಗೆ ಹೋಗುವಾಗ ಬೀಸ್ ರೋಡಲ್ಲಿ ಪೆಟ್ರೋಲ್ ಹಾಕುವಾಗ ಸೇಮ್ ರೇಟ್ ಇತ್ತು. 110. ಕಾರ್ತಿಕ್ ಅವರೇ, ನೀವು ಈ ಪೆಟ್ರೋಲ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಾದ್ರೆ ಯಾವ ರೀತಿ ಪಡಿಸ್ತೀರಿ? ವರ್ಷ
ಇಂಜ ಕಳೆದು ಬಂಟ್ವಾಳ ಕಳೆದು ಮುಂದೆ ಬರ್ತಾ ಇದ್ದೇವೆ ನಾವು. ನೆಕ್ಸ್ಟ್ ಬೀಚ್ ರೋಡ್ ನಂತರಕ್ಕೆ ನಾವು ಭಾರತ್ ಮಾಲ್ಗೆ ಡೈರೆಕ್ಟ್ ನಾವು ಹೋಗ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಮಿತ್ ಸ್ಟ್ರೈಟ್ ಉಲೈ ಒಂದು ಓಡೆಗೆ ಓಣಿಗೆ ಹೋಯ್ಲೆ ಕಾಣೊಂದು ಸೇಫ್ ಗ್ಯಾರೇಜ್. ಓಕೆ ಓಕೆ ಸ್ಟ್ರೈಟ್ ಮಾಡ ಫಸ್ಟ್ ಟೈಮ್ ನೀತ್ ಪಾರ್ಕಿಂಗ್ ಒಂಜಿ ಫೆಸಿಲಿಟಿ ಇರ್ತದೆ. ಖುಷಿ ಮಸ್ತ್. ಸೊ ಇವಾಗ ಮಾಲ್ ಒಳಗೆ ಪ್ರವೇಶ ಮಾಡ್ತಾ ಇದ್ದೇವೆ ನಾವು. ಎಷ್ಟು ಸಾಸ್ ಇಲ್ಲ, ಎರಡು ಕಣ್ಣು ಒಂದು ಬಾಯಿ. ಎಷ್ಟು ರೂಪಾಯಿ ಇದಕ್ಕೆ? ಸಿಂಗಲ್ ಸಮೋಸ ಜಸ್ಟ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ಇಂಟರ್ವಲ್ ಟೈಮಲ್ಲಿ ತಿಂಡಿ ತಿಂದಿದ್ದಾರೆ. 2 ಸಮೋಸ 2 ಜ್ಯೂಸಿಗೆ 600 ರೂಪಾಯಿ ಕೊಟ್ಟು ಇಬ್ರು ತಿನ್ಕೊಂಬಂದು ಇವಾಗ ಟೋಟಲ್ ಆಗಿ 700 ರೂಪಾಯಿ 4 ಜನ ಅಲ್ಲ 5 ಜನ ಊಟ ಮಾಡಿದ್ದೀವಿ ನಾವು. ಸೊ ಯಶವಂತ್ ಅವ್ರು ಇವಾಗ ನಮ್ಮ ಜೊತೆ ಸೇರ್ಕೊಳ್ತಾರೆ. ಸೊ ನೋಡ್ಬೇಕು. ಇವಾಗಷ್ಟೇ ಊಟ ಮಾಡಿ ಬಂದಿದ್ದೀವಿ. ಸೊ ಇವಾಗ ನಮ್ಮ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಆ ಶೋಗೆ ನಾವು ಹೋಗ್ತಾ ಇದ್ದೇವೆ. ಆ್ಯಂಡ್ ಇವಾಗ ಯಶವಂತ್ ಅಂತ ಹೇಳೋ ಬಂದಿದ್ದೆ, ನಾವು ನನ್ನ ಪಿಕಪ್ ಮಾಡಬೇಕು. ಫೈನಲ್ ನಮ್ಮ ಜೊತೆ ಬರಬೇಕಾದವರು ಬಂದರು. ಇವ್ರ ಹೆಸರು ಯಶವಂತ್ ಅಂತ. ನಾವು ಸಿನಿಮಾ ನೋಡ್ಲಿಕ್ಕೆ ಬಂದಂತಹ ಜಾಗ ಇದು. 2ನೇ ಬಾರಿ ಇಲ್ಲಿ ಟಿಕೆಟ್ ಮಾಡ್ಕೊಂಡು ದುಡ್ಡು ಕೊಡುವಂಥದ್ದು. ಕೂಡ ಮೂವಿ ನೋಡ್ಲಿಕ್ಕೆ ಒಳಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಏನಾಗುತ್ತೆ ಅಂತ. ಫೈನಲಿ ಟ್ಯಾಕ್ಸಿ ಒಳಗಡೆ ಇದ್ದೀವಿ. ಮೂವಿ ಐ ಥಿಂಕ್ ಚಾಪ್ಟರ್ 3 ಬರುವಂಥ ಒಂದು ಚಾನ್ಸಸ್ ಇದೆ. ನೋಡೋಣ, ಚಾನ್ಸಸ್ ಇದ್ದರೆ ಯಾವ ರೀತಿಯಲ್ಲಿ ಬರ್ತದೆ ಅನ್ನೋದು ಒಂದು ಲಾಸ್ಟ್ವರೆಗೆ ಒಂದು ಇರುವಂಥ ಒಂದು ಕ್ರೂಷಿಯಲ್ ಮೂಮೆಂಟ್. ಎಸ್, ಲೆಟ್ಸ್ ಸಿ, ನೋಡೋಣ ಚಾಪ್ಟರ್ 3 ಬಂದರೆ. ಚಾಪ್ಟರ್ 2 ಅಂತೂ ಸೂಪರ್. ಥ್ಯಾಂಕ್ ಯು ಪವನ್. ನಮ್ಮ ಜೊತೆ ಬೀಸ್ಟ್ ಮೂವಿಯನ್ನು ಕೂಡ ನೋಡಿದ್ರು. ಬೀಸ್ಟ್ ನೋಡಿ, ಎಸ್, ಬೀಸ್ಟ್ ಮೂವಿ ನೋಡಿದ್ರೆ ಹೇಗಾಯ್ತು?
ಆಗಲಿಲ್ಲ ನನಗೆ ಏನಾಗಲಿಲ್ಲ. ಬಟ್ KGF ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ನಾವೆಲ್ಲರೂ ಕೂಡ ಜೊತೆಗೆ KGF ಎಂಜಾಯ್ ಮಾಡಿದ್ದೇನೆ. ಟೀಮ್ ಬನ್ನಿ ಎಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನೀವು ಅಪ್ಡೇಟನ್ನು ನೀವು ಇಲ್ಲಿ ಪಡ್ಕೊಳ್ಬೋದು. ಥ್ಯಾಂಕ್ ಯು, ಬಾಯ್.